ಇದು ಆನ್ಲೈನ್ ಆಪ್ಗಳಲ್ಲಿ ಲೋನ್ ತೆಗೆದುಕೊಳ್ಳುವ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸ್ಟೋರಿ. ಪತ್ತೇದಾರಿ ಪ್ರತಿಭಾ ಹಾಗೆಯೇ ಸೀತೆ ಸೀರಿಯಲ್ ಮುಖಾಂತರವಾಗಿ ಜನಪ್ರಿಯತೆಯನ್ನು ಪಡ್ಕೊಂಡಂಥ ನಟಿ ಇವತ್ತು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಅವರ ಮಾನ ಮರ್ಯಾದೆ ಹರಾಜಾಗುವಷ್ಟರ ಮಟ್ಟಿಗೆ. ನೀವು ತುಂಬ ಇನ್ಸ್ಟೆಂಟ್ ಆಗಿ ಬೇಗನೆ ಕಡಿಮೆ ಬಡ್ಡಿಗೆ ಲೋನ್ ಸಿಗುತ್ತೆ ಅಂತ ಸಿಕ್ಕ ಆನ್ಲೈನ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿದರೆ ಈ ಸ್ಟೋರಿಯನ್ನು ನೋಡಿ. ಸ್ವತಃ ಈ ನಟಿಗೆ ಜೀವನದಲ್ಲಿ ಏನು ಕಷ್ಟವನ್ನು ಅನುಭವಿಸಿದ್ದಾರೆ, ಈಗ ಎಂಥ ಪರಿಸ್ಥಿತಿಯಲ್ಲಿದ್ದಾರೆ, ಯಾವ ರೀತಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಅವರ ವಿಡಿಯೋ ಮುಖಾಂತರವಾಗಿಯೇ ಅವರ ಮಾತಿನ ಮುಖಾಂತರವಾಗಿಯೇ ಮುಂದೆ ಬರುವಂಥ ವಿಡಿಯೋದಲ್ಲಿ ನೀವು ನೋಡಬಹುದು. ಸೊ ಇದೊಂದು ಬಿಸ್ನೆಸ್ ಆಗಿದೆ, ಇದೊಂದು ಕ್ರೈಮ್ ಆಗಿದೆ. ಇತ್ತೀಚೆಗೆ ಇದು ಸಿಕ್ಕಾಪಟ್ಟೆ ಮೋಸ ಹೋಗ್ತಾ ಇದ್ದಾರೆ. ಈ ಆನ್ಲೈನ್ ಆ್ಯಪ್ಗಳ ವಂಚನೆ ಹೇಗೆ ಮಾಡ್ತಾರೆ, ಯಾರನ್ನು ಟಾರ್ಗೆಟ್ ಮಾಡ್ತಾರೆ, ಈಗ ಈ ನಟಿಗೆ ಏನಾಗಿದೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಏನು ಅಂದರೆ, ನಿಮ್ಗೆಲ್ರಿಗೂ ಗೊತ್ತು ಇತ್ತೀಚೆಗೆ ಆನ್ಲೈನ್ ಫ್ರಾಡ್ ಜಾಸ್ತಿ ಆಗೋಗಿದೆ. ರೀಸೆಂಟಾಗಿ ಯಾವುದೋ ವೇವ್ ಕ್ಯಾಶ್ ಅನ್ನೋ ಲೋನ್ ಆ್ಯಪ್ ಇಂದ ನನಗೆ ಲೋನ್ ಆಗಿದೆ, ಅದನ್ನ ರೀಪೇ ಮಾಡಲಿಲ್ಲ ಅಂದರೆ ನಿಮ್ಮ ಫೋಟೋನ ಯೂಸ್ ಮಾಡಿಕೊಂಡು ಮಾರ್ಫ್ ಮಾಡಿ ನೂಡಾಗಿ ಎಡಿಟ್ ಮಾಡಿ ನಿಮ್ಮ ಎಲ್ಲ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮೆಸೇಜಸ್ ಬರ್ತಿದೆ. ಸೊ ನಿಮಗೆಲ್ಲ ಅವೇರ್ನೆಸ್ ಕೊಡೋಕ್ಕೆ ಇದೊಂದು. ಆ್ಯಂಡ್ ಹಾಗೆ ನನ್ನ ಮಾರ್ಕ್ ಫೋಟೋಸ್ ಆಗಲಿ ನೂಡ್ ಪಿಕ್ಚರ್ಸ್ ಆಗಲಿ ನಿಮಗೆ ಬಂದ್ರೆ, ಅಥವಾ ಈ ಪರ್ಟಿಕ್ಯುಲರ್ ಪರ್ಸನ್ ಲೋನ್ ಕೊಡದೆ ಫ್ರಾಡ್ ಮಾಡ್ತಿದ್ದಾರೆ ಅಂತ ಎಂತ ಮೆಸೇಜ್ ಬಂದ್ರು ಪ್ಲೀಸ್ ಇಗ್ನೋರ್. ದಟ್ ಇಸ್ ನಾಟ್ ಮೀ ಅಂಡ್ ಡೋಂಟ್ ರಿಪ್ಲೈ ಟು ದಟ್ ಅನ್ನೋನ್ ನಂಬರ್. ದೇ ಮೈಟ್ ಆಲ್ಸೋ ಆಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೊಂಡ್ರಲ್ಲ ಯಾವ ರೀತಿಯಾದಂಥ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ. ನಮ್ಮಲ್ಲಿ ತುಂಬ ಜನ ಈ ತಪ್ಪು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಇನ್ಸ್ಟೆಂಟ್ ಆಗಿ ಒಂದು 30,000 ಬೇಕು, 40,000 ಬೇಕು, 50,000 ಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕದವರನ್ನೆಲ್ಲ ಕೇಳಿ ಸುಸ್ತಾಗಿ, ಅಥವಾ ಇನ್ನು ಕೆಲವರು ಅಯ್ಯೋ ನಮ್ಮ ಫ್ಯಾಮಿಲಿಯವರನ್ನಂತೂ ಕೇಳಬಾರ್ದು, ಬೇರೆ ಇನ್ಯಾರನ್ನಾದರೂ ಕೇಳಿದ್ರೂ ಪರವಾಗಿಲ್ಲ, ನಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಇವ್ರನ್ನ ಮಾತ್ರ ಕೇಳೋಕೆ ಹೋಗಬಾರ್ದು, ನಮ್ಮನ್ನು ಆಡ್ಕೊಳ್ತಾರೆ ಅಂತ ಹೇಳಿ ಸಿಕ್ಕ ಆನ್ಲೈನ್ ಆ್ಯಪ್ಗಳಲ್ಲಿ ನೀವು ದುಡ್ಡನ್ನು ತೆಗೆದುಕೊಳ್ತಾ ಇರ್ತೀರಾ. ಆದರೆ ಈ ದುಡ್ಡನ್ನು ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಈ ಸ್ಟೋರಿ ಬಗ್ಗೆ ಗಮನ ಹರಿಸಿ. ಇತ್ತೀಚೆಗೆ ಆನ್ಲೈನ್ ಆ್ಯಪ್ಗಳು ಸಿಕ್ಕಾಬಟ್ಟೆ ಇದೆ, ಒಂದೆರಡಲ್ಲ. ಇದರಲ್ಲಿ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ದುಡ್ಡು ಕೊಡೋವರೆಗೂ ತುಂಬ ನಾಜೂಕಾಗಿ ಮಾತಾಡ್ತಾರೆ. ನೀವೊಂದು ವೇಳೆ ದುಡ್ಡನ್ನು ವಾಪಸ್ ಕಟ್ಟಲಿಲ್ಲ ಅಂತಂದರೆ ಏನೇನು ಮಾಡ್ತಾರೆ ಅಂತ ಗೊತ್ತಾದರೆ, ಇವತ್ತಿಗೆ ಅದೆಷ್ಟೋ ಮಂದಿ ತನ್ನ ಜೀವನವನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ, ಜೀವವನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಆದರೆ ಕೆಲವರು ಮಾನ ಮರ್ಯಾದೆ ಬಿಟ್ಟು ಇನ್ನಷ್ಟು ಲೋನ್ಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ನೀವು ಮಾನ ಮರ್ಯಾದೆಗೆ ಅನಿಸ್ತೀರಾ ಅಂತ ಅಂದರೆ ದಯವಿಟ್ಟು ಇಂಥ ಆ್ಯಪ್ಗಳಲ್ಲಿ ಲೋನ್ ತಗೋಬೇಡಿ. ನೀವು ಬಂಡೆದ್ದು ನಾನು ಏನು ಬೇಕಾದರೂ ಮಾಡ್ತೀನಿ, ನನಗೇನಾದರೂ ಪರವಾಗಿಲ್ಲ ಅಂತಂದರೆ ಇಂಥ ಲೋನ್ಗಳನ್ನು ಪಡ್ಕೊಳ್ಳಿ. ನೋಡಿ, ಇವತ್ತು ಒಬ್ಬ ನಟಿ ಆಗಿರೋರು ತುಂಬ ಜನಕ್ಕೆ ಚಿರಪರಿಚಿತ ಆಗಿರ್ತಾರೆ. ಮತ್ತು ಸಮಾಜದಲ್ಲಿ ಏನಾಗ್ತಿದೆ, ಏನು ಹೋಗ್ತಿದೆ, ಏನು ಬರ್ತಿದೆ ಅನ್ನೋದ್ರ ಅರಿವು ಇವ್ರಿಗೂ ಕೂಡ ಇರುತ್ತೆ. ಈಗ ಇವರು ವಿಡಿಯೋ ಮಾಡಿ ಹೇಳಿರೋದು, ನಾನು ಯಾವುದೇ ದುಡ್ಡನ್ನು ತೆಗೆದುಕೊಂಡಿಲ್ಲ, ಆದರೆ ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂತ. ಆದರೆ ನೀವು ಆ ಮೆಸೇಜನ್ನು ಕರೆಕ್ಟಾಗಿ ನೋಡಿದ್ರೆ ತೆಗೆದುಕೊಂಡಿರುವಂಥ ದುಡ್ಡು 30 ನಿಮಿಷದಲ್ಲಿ ವಾಪಸ್ ಬರಲಿಲ್ಲ ಅಂತಂದರೆ ಹಿಂಗೆ ಮಾಡಬೇಕಾಗತ್ತೆ ಅನ್ನೋದನ್ನು ಹೇಳಿರೋದು. ಅಲ್ಲಿಗೆ ಶರ್ಮಿಳಾ ಚಂದ್ರಶೇಖರ್ ಅವರು ಗೊತ್ತಿಲ್ಲದೇನೋ ಈ ಆ್ಯಪ್ಗಳಲ್ಲಿ ಲೋನ್ ತೆಗೆದುಕೊಂಡಿರಬಹುದು, ಅಥವಾ ಅವರಿಗೆ ಈ ಲೋನ್ ಬೇಡದೇ ಇದ್ರೂ, ಅವಶ್ಯಕತೆ ಇಲ್ಲದೆ ಇದ್ರೂ ಹೇಗಾದರೂ ಮಾಡಿ ಆ ಲೋನ್ ಆ್ಯಪ್ಗಳ ಮೇಲೆ ಕ್ಲಿಕ್ ಆದಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಎಲ್ಲದಕ್ಕೂ ಕೂಡ ಆಕ್ಸೆಸ್ ಸಿಕ್ಕಿರಬಹುದು. ಸೊ ಆ ಕಾರಣಕ್ಕಾಗಿ ಅವರು ಇವತ್ತು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ನೀವು ಯಾವುದೋ ಒಂದು ಆನ್ಲೈನ್ ಆ್ಯಪಲ್ಲಿ ಲೋನ್ ತೆಗೆದುಕೊಳ್ತಿದ್ದೀರಾ ಅಂತಂದರೆ ಆ ಆನ್ಲೈನ್ ಆ್ಯಪ್ ಅವರು ಮೊದಲಿಗೆ ನಿಮ್ಮ ಕಾಂಟ್ಯಾಕ್ಟ್ ಆಕ್ಸೆಸನ್ನು ಕೇಳ್ತಾರೆ, ನೀವು ಅದಕ್ಕೆ ಓಕೆ ಅಂತ ಹೇಳ್ತೀರಾ. ಆಮೇಲೆ ನಿಮ್ಮ ಗ್ಯಾಲರಿ ಆಕ್ಸೆಸನ್ನು ಕೇಳ್ತಾರೆ, ನೀವು ಅದಕ್ಕೂ ಕೂಡ ಓಕೆ ಅಂತ ಹೇಳ್ತೀರಾ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಆ ಕ್ಷಣಕ್ಕೆ ಬೇಕಾಗಿರೋದು ಹಣ ಅಷ್ಟೇ. ಸೊ ಈ ಕಾಂಟ್ಯಾಕ್ಟ್ ಆದರೂ ಗ್ಯಾಲರಿ ಆದರೂ ಏನಾದರೂ ತಗೊಂಡ್ಲಿ ಅಂತ ನಿಮ್ಮ ತಲೆಯಲ್ಲಿ ಇರುತ್ತೆ. ನಾನು ಇನ್ ಟೈಮಿಗೆ ದುಡ್ಡು ಕಟ್ತೀನಿ ಅಥವಾ ಬಡ್ಡಿ ಕಟ್ತೀನಿ, ದುಡ್ಡು ಅಡ್ಜಸ್ಟ್ ಆಗುತ್ತೆ ಅಂತ ಕೆಲವರು ಈ ಆನ್ಲೈನ್ ಆ್ಯಪ್ಗಳಲ್ಲಿ ಲೋನನ್ನು ಪಡ್ಕೊಳ್ತಾರೆ. ಆದರೆ ನಮ್ಮ ಸಮಯ ಸರಿ ಇಲ್ಲ ಅಂತಂದರೆ, ಗ್ರಾಚಾರ ನೆಟ್ಟಿಗಿಲ್ಲ ಅಂತಂದರೆ, ನಮಗೆ ತೀರ್ಸೋಕ್ಕಾಗಿಲ್ಲ ಅಂತಂದರೆ ಇವರು ಮೊದಲಿಗೆ ಮಾಡೋದು ನಿಮ್ಮನ್ನು 4 ಸತಿ ಫೋನ್ ಮಾಡಿ ದುಡ್ಡು ಕಟ್ಟಿ ಅಂತ ಕೇಳ್ತಾರೆ. ನೀವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ಆಕ್ಸೆಸನ್ನು ತೆಗೆದುಕೊಂಡಿರ್ತಾರೆ ಅಲ್ವಾ. ನೀವು ಮೊಬೈಲಲ್ಲಿ ನಂಬರ್ಗಳನ್ನು ಸೇವ್ ಮಾಡ್ಕೊಳ್ಳೋದು ಯಾವ ಥರ ಸೇವ್ ಮಾಡ್ಕೊಂಡಿರ್ತೀರಾ? ಅಪ್ಪ, ಅಮ್ಮ, ಮೈ ಬ್ರದರ್, ಮೈ ವೈಫ್, ಮೈ ಲೈಫ್, ಮೈ ಲವ್, ಈ ಥರ ಸೇವ್ ಮಾಡ್ಕೊಂಡಿರ್ತೀರಾ. ಅಲ್ಲಿಗೆ ಅವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ತುಂಬ ಹತ್ತಿರ ಆಗಿರೋರೇ ಇವರು ಅಂತ. ಮೊದಲಿಗೆ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಮರ್ಯಾದೆ ತೆಗಿತಾರೆ. ನಿಮ್ಮವ್ರು ದುಡ್ಡು ಇಸ್ಕೊಂಡಿದ್ದಾರೆ, ಇನ್ನೂ ಬಡ್ಡಿ ಕಟ್ಟಿಲ್ಲ, ಇನ್ನೂ ದುಡ್ಡು ಕೊಟ್ಟಿಲ್ಲ, ವಾಪಸ್ ಕಟ್ಟಕ್ಕೆ ಹೇಳ್ರಿ ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿರೋರು ಸಹಜವಾಗಿಯೇ ಆತಂಕಕ್ಕೆ ಒಳಗಾಗ್ತಾರೆ. ಆಮೇಲೆ ನೀವು ನಿಮ್ಮ ಮನೆಯಲ್ಲಿರೋರನ್ನು ಕನ್ವಿನ್ಸ್ ಮಾಡಿದ್ಮೇಲೆ
ಮೇಲೆ ನೀವು ಫೋನ್ ಎತ್ತಬೇಡಿ ಅಂತ ನಿಮ್ಮ ಅಪ್ಪ ಅಮ್ಮಂಗೋ ಅಥವಾ ನಿಮ್ಮ ಅಣ್ಣ ತಮ್ಮಂದ್ರಿಗೋ ಅಥವಾ ನಿಮ್ಮ ಅಕ್ಕ ತಂಗಿದಿರ್ಗೋ ಹೇಳಿದ ಮೇಲೆ ಅದನ್ನು ಅಲ್ಲಿಗೆ ಬಿಡ್ತಾರೆ. ಡೈರೆಕ್ಟ್ ನಿಮ್ಮ ಗ್ಯಾಲರಿಯ ಆಕ್ಸೆಸ್ ಕೂಡ ಇರೋದ್ರಿಂದ ನೀವು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ, ನಿಮ್ಮ ಲವರ್ ಜೊತೆಗೆ, ನಿಮ್ಮ ವೈಫ್ ಜೊತೆಗೆ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆಗೆ ಯಾರ್ಯಾರ ಜೊತೆಗೆ ಫೋಟೋ ತೆಗೆಸ್ಕೊಂಡಿರ್ತೀರೋ ಅಥವಾ ನಿಮ್ಮ ಸಿಂಗಲ್ ಫೋಟೋಸ್ಗಳಿದ್ರೆ ಆ ಫೋಟೋಗಳನ್ನು ಫೇಕ್ ಮಾಡ್ತಾರೆ. ಹೇಗೆ ಫೇಕ್ ಮಾಡ್ತಾರೆ? ಬೆತ್ತಲ್ ಮಾಡ್ತಾರೆ. ಸೊ ಬೆತ್ತಲ್ ಮಾಡಿ ಅದನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇರೋರಿಗೆ ಕಳಿಸ್ತಾರೆ. ಅದು ಸಹಜವಾಗಿಯೇ ನಮ್ಮ ಮಾನ ಮರ್ಯಾದೆ ಹರಾಜು ಹಾಕುವಂಥ ಕೆಲಸ. ಆ ಸಂದರ್ಭದಲ್ಲಿ ನೀವು ಇದನ್ನು ಫೇಕ್ ಅಂತ ಹೇಳಿದ್ರು ಕೆಲವ್ರು ನಂಬಲ್ಲ. ಅಲ್ಲಿಗೆ ಕಂಪ್ಲೀಟ್ ಆಗಿ ನಿಮ್ಮನ್ನ ಬೆತ್ತಲ್ ಮಾಡಿ ರೋಡಿಗೆ ತಂದು ನಿಲ್ಲಿಸೋದೇ ಈ ಆನ್ಲೈನ್ ಆ್ಯಪ್ಗಳ ಕೆಲಸ. ಈಗ ಶರ್ಮಿಳಾ ಅವರ ವಿಚಾರದಲ್ಲಿ ಆಗಿರೋದು ಕೂಡ ಅದೇನೆ. ಅವರ ಗ್ಯಾಲರಿ ಆಕ್ಸೆಸನ್ನು ತೆಗೆದುಕೊಂಡಿದ್ದಾರೆ. ಅವರ ಫೋಟೋಗಳನ್ನು ಈಗ ಎಡಿಟ್ ಮಾಡಿ ಫೇಕ್ ಮಾಡಿ ಅದನ್ನು ಹರಿಬಿಡ್ತೀನಿ ಅಂತ ಹೇಳಿರೋದು. 30 ನಿಮಿಷದಲ್ಲಿಯೇ ನಿನ್ನ ಬೆತ್ತಲು ಫೋಟೋಗಳನ್ನು ಇಡೀ ಎಲ್ಲರಿಗೂ ಕೂಡ ಕಳಿಸ್ತೀನಿ ಅಂತ. ಆ ಕಾರಣಕ್ಕಾಗಿ ಇವರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ನಟಿಮಣಿಯೊಬ್ಬರ ಬೆತ್ತಲೆ ಫೋಟೋ ವಿಡಿಯೋ ಅಂತ ಹೇಳಿದ್ರೆ ಸಹಜವಾಗಿ ನಮ್ಮ ಜನ ನಂಬ್ಕೊಂಡು ಬಿಡ್ತಾರೆ ಇದರಲ್ಲಿರೋದು ಇವರೇ ಇರಬೇಕು ಅಂತ. ಆದರೆ ರಿಯಲ್ ಆಗಿ ಏನಾಗಿದೆ ಅನ್ನೋದನ್ನು ಅವ್ರು ವಿವರಿಸಿ ಹೇಳಿದ್ದಾರೆ. ಆದರೆ ಇವರ ಪರ್ಮಿಷನ್ ಇಲ್ಲದೇ ಗ್ಯಾಲರಿಗಾಗಲಿ ಅಥವಾ ಕಾಂಟ್ಯಾಕ್ಟಿಗಾಗಲಿ ಯಾರೂ ಹೋಗೋಕ್ಕಾಗಲ್ಲ. ಬಟ್ ಇದು ಹೇಗೆ ಅನ್ನೋದು ಮಾತ್ರ ಅರಿವಾಗ್ತಾ ಇಲ್ಲ. ಒಂದು ಇಲ್ಲಿ ಶರ್ಮಿಳಾ ಅವರು ಲೋನ್ ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ಬಚ್ಚಿಡ್ತಾ ಇರಬಹುದು ಅಥವಾ ಇನ್ಯಾವುದೋ ಆ್ಯಪಿಗೆ ಸಿಂಕ್ ಆಗಿರಬಹುದು. ಒಟ್ನಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಈಗ ಎಲ್ಲರೂ ಮುಂದೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟರು ಏನೂ ಮಾಡೋದಕ್ಕೆ ಆಗಲ್ಲ ಕೆಲವೊಂದು ಸಂದರ್ಭದಲ್ಲಿ. ಯಾಕಂದರೆ ಅವ್ರು ಎಲ್ಲೋ ಕೂತ್ಕೊಂಡು ಹ್ಯಾಕ್ ಮಾಡಿಕೊಂಡು ಇನ್ನೇನೋ ಮಾಡ್ತಾ ಇರ್ತಾರೆ. ಹಾಗಾಗಿ ಮಾನ ಮರ್ಯಾದೆಗೆ ಅಂಜುವವರು ಈ ಆನ್ಲೈನಲ್ಲಿ ಆ್ಯಪ್ಗಳಲ್ಲಿ ಲೋನ್ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡೋದು ಬೆಟರ್. ಇದು ನಿಮ್ಮಂಥ ಸಂಪ್ರದಾಯಬದ್ಧ ಫ್ಯಾಮಿಲಿಯವರಿಗೆ ಬರಲ್ಲ. ಸೊ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ? ನಿಮಗೂ ಈ ಥರದ ಅನುಭವಗಳಾಗಿದ್ದರೆ ಅದನ್ನು ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ.